ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಎಸ್ ಡಿ ಎದ ರಿಸಲ್ಟನ್ನು ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಈಗ ನೀವು ಚೆಕ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಈಗಾಗಲೇ ನಿನ್ನೆನ ಇದನ್ನ ಬಿಟ್ಟಿರ್ತಾರೆ. ಸೊ ಈಗ ಬಹಳ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಟೆಲಿಗ್ರಾಮ್ದಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಕಮೆಂಟ್ ಕೂಡ ಮಾಡಿರ್ತಾರೆ. ಸೊ ಸ್ಕೋರ್ ಲಿಸ್ಟನ್ನು ಯಾವಾಗ ಬಿಡ್ತಾರಂತ, ಸ್ಕೋರ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದ್ರೆ ನೀವು ತೆಗೆದುಕೊಂಡಂಥ ಮಾರ್ಕ್ಸ್ಗಳ ಲಿಸ್ಟನ್ನು ಎಲ್ಲರದ್ದು ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು, ಈ ಎಕ್ಸಾಮ್ದ ಈಗಾಗಲೇ ಏನೈತಿ ಈ ಥರ ರಿಸಲ್ಟನ್ನು ನಿಮ್ಮ ಸ್ಕೋರನ್ನು ಈಗ ಅವರು ಅನೌನ್ಸ್ ಮಾಡಿರ್ತಾರೆ. ಅದನ್ನು ನೀವು ಕೀ ಆನ್ಸರ್ ಕೂಡ ಟ್ಯಾಲಿ ಮಾಡಿ ನಿಮ್ಮ ಆನ್ಸರ ಅವ ಎರಡು ಕರೆಕ್ಟ್ ಅದಾವ ಇಲ್ಲೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಏನೈತ್ರಿ ನಿಮ್ಮ ಸರಿಯಾಗಿದ್ದು ಕೊಟ್ಟಿರುವ ಅಂಕ ಬಂದಿರಲಿಲ್ಲ ಅಂದ್ರೆ ನೀವು ಇಲ್ಲಿ ಆಕ್ಷೇಪಣೆಗಳನ್ನು ಇಲ್ಲಿ ಸಲ್ಲಿಸ್ಬೋದು. 2ನೇ ತಾರೀಕುವರೆಗೂ ಅಂದರೆ ನಾಳೆ ಒಂದಿನ ಫುಲ್ ಡೇ ಇರ್ತದೆ. ನೀವು ನಾಳೆವರೆಗೂ ಇದನ್ನ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದು. ಇಲ್ಲಿ ಲಿಂಕ್ ಅದ ನೋಡ್ರಿ, ಈ ಲಿಂಕ್ನಲ್ಲಿ ನೀವು ಸಲ್ಲಿಸ್ಬೇಕಾಗ್ತದೆ. ಸೊ ಇದಾದ ಒಂದು ವಾರದ ಒಳಗಾಗಿ 1 ವೀಕ್ ಒಳಗಾಗಿ ಏನೈತೆ ನಿಮ್ಗೆ ಈ ಥರ ಲಿಸ್ಟನ್ನು ಬಿಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದ್ರೆ ಯಾವುದೇ ರೀತಿಯ ಇಲ್ಲಿ ಆಕ್ಷೇಪಣೆಗಳು ಜಾಸ್ತಿ ಬರಲಿಲ್ಲ ಅಂದ್ರೆ ಏನೈತಿ ಅವುಗಳನ್ನ ಚೆಕ್ ಮಾಡಿ ಇಲ್ಲಿ ನಿಮ್ಮ ಲಿಸ್ಟನ್ನು ಬಿಡ್ತಾರೋ. ನಂತರ ಲಿಸ್ಟ್ನಲ್ಲಿಯೂ ಕೂಡ ನೀವು ಬೇರೆದವ್ರದ ನಿಮ್ಮದ ಕಂಪೇರ್ ಮಾಡಿ ಅಲ್ಲಿಯೂ ಕೂಡ ಆಕ್ಷೇಪಣೆಗಳನ್ನ ಸಲ್ಲಿಸೋದು ಇರ್ತದೆ. ಇನ್ನು 1 ವೀಕ್ದೊಳಗಾಗಿ ಬಿಡುವ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಕೆಇದ ಭಾಳ ಸ್ಪೀಡ ಪ್ರೊಸೆಸಿಂಗ್ ಎಲ್ಲ ಥರ ಕೆಲಸಗಳು ನಡೀತಾವೆ. ಸೊ ಹಾಗಾಗಿ ಇನ್ನು 1 ವೀಕ್ ಒಳಗೆ ಏನೈತಿ ಸ್ಕೋರ್ ಲಿಸ್ಟನ್ನು ಕೂಡ ಬಿಡುವ ಸಾಧ್ಯತೆ ಅದ. 1 ವೀಕೂ ಜಾಸ್ತಿ ಆಯ್ತು, ಅಷ್ಟರ ಒಳಗೇನ ಬಿಡುವ ಸಾಧ್ಯತೆ ಜಾಸ್ತಿ ಅದ. ಸೊ ನಿಮ್ಮ ಸ್ಕೋರ್ಗಳನ್ನ ಈ ಒಂದು ವಿಡಿಯೋದ ಕಮೆಂಟ್ನಲ್ಲಿ ತಿಳಿಸ್ರಿ. ಎಷ್ಟು ಸ್ಕೋರ್ ಆಗಿದೆ ನಿಮ್ಮದು, ಎಸ್ ಡಿ ಅದ ಸ್ಕೋರ್ ಮತ್ತು ನೀವು ಯಾವ ಡಿಸ್ಟಿಕ್ ಅದರಿ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ರಿ. ಸೊ ಥ್ಯಾಂಕ್ ಯು ಸೋ ಮಚ್.